ರಾಕಿಬಾಯಿ ಚಿನ್ನನ್ನೆಲ್ಲ ಪಾಪ ಹಡಗಿಂದ ಬೀಳಿಸಿಕೊಂಡು ಕಳೆದುಕೊಂಡಿದ್ರು. 17ನೇ ಶತಮಾನದಲ್ಲಿ ಕಳೆದು ಹೋದ ಕ್ವಿಂಟಾಲ್ ಗಟ್ಟಲೆ ಚಿನ್ನ. ಟೆಕ್ನಾಲಜಿ ಎಲ್ಲ ಬಳಸ್ಕೊಂಡು ಸಮುದ್ರದಲ್ಲಿರೋ ಆ ಚಿನ್ನವನ್ನ ಹುಡುಕೋದಕ್ಕೆ ಶುರು ಮಾಡಿದೆ. ಅದು 181 ಕೋಟಿ ಕೆಜಿಯ ಚಿನ್ನ. ಆವತ್ತು ಹಡಗಿನ ಜೊತೆ ಮುಳುಗೋಗಿದ್ದ ಚಿನ್ನವನ್ನ ಹುಡುಕೋದಕ್ಕೆ ಈಗ ತಜ್ಞರ ತಂಡ ರೆಡಿಯಾಗಿದೆ. ಹಡಗು ಹಾಗೂ ಅದರಲ್ಲಿ ಇರುವ ವಸ್ತುಗಳಿಗೆ ಐತಿಹಾಸಿಕ ಮೌಲ್ಯ ಇದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ಈ KGF ಸಿನಿಮಾದಲ್ಲಿ ಹಡಗಿಂದ ಚಿನ್ನ ಸಮುದ್ರಕ್ಕೆ ಬೀಳೋ ಸೀನ್ ಒಂದಿದೆ. ರಾಕಿಬಾಯಿ ಚಿನ್ನನ್ನೆಲ್ಲ ಪಾಪ ಹಡಗಿಂದ ಬೀಳಿಸಿಕೊಂಡು ಕಳೆದುಕೊಂಡಿದ್ರು. ಇದೆಲ್ಲ ರಿಯಲ್ ಆಗೆಲ್ಲ ಎಲ್ಲಿ ನಡೆಯುತ್ತೆ ಅನ್ಕೊಳ್ಬೇಡಿ. ಇಂತಹದ್ದೊಂದು ಚಿನ್ನದ ಕತೆ ರಿಯಲ್ ಆಗಿಯೂ ನಡೆದಿತ್ತು. ಅಯ್ಯೋ, ನೀವು ನಂಬಲ್ಲ, ತಜ್ಞರ ತಂಡ ಇವಾಗ ಟೆಕ್ನಾಲಜಿ ಎಲ್ಲ ಬಳಸ್ಕೊಂಡು ಸಮುದ್ರದಲ್ಲಿರೋ ಆ ಚಿನ್ನವನ್ನ ಹುಡುಕೋದಕ್ಕೆ ಶುರು ಮಾಡಿದೆ. ರಾಕಿಬಾಯಿ ಕಳೆದುಕೊಂಡ ಆ ಚಿನ್ನ ಅಲ್ಲ, ಇದು 17ನೇ ಶತಮಾನದಲ್ಲಿ ಕಳೆದು ಹೋದ ಕ್ವಿಂಟಾಲ್ ಗಟ್ಟಲೆ ಚಿನ್ನ. ಅದು 181 ಕೋಟಿ ಕೆಜಿಯ ಚಿನ್ನ. ಸ್ವಲ್ಪ ಅನಂತ್ ನಾಗ್ ಅವರ ಸ್ಟೈಲಲ್ಲಿ ಫ್ಲಾಶ್ ಬ್ಯಾಕ್ ಇದೆ. ಅದು 17ನೇ ಶತಮಾನ, ಅಂದ್ರೆ 1700ನೇ ಇಸವಿ. ಎಲ್ ಡೊರಾಡೋ ಆಫ್ ದಿ ಸೀಸ್ ಅನ್ನೋ ಹಡಗು. ಇದನ್ನ ದಿ ಮರ್ಚೆಂಟ್ ರಾಯಲ್ ಅಂತಲೂ ಕರಿತಾ ಇದ್ರು. ಈ ಹಡಗು 1641ರಲ್ಲಿ ಕಾರ್ನ್ವಾಲ್ ತೀರದಲ್ಲಿ ಮುಳುಗಿ ಹೋಗಿಬಿಡುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ಹಡಗಿನಲ್ಲಿ ಬಿಲಿಯನ್ ಗಟ್ಟಲೆ ಪೌಂಡ್ ತೂಕದ ಚಿನ್ನ ಹಾಗೂ ಬೆಳ್ಳಿಯನ್ನ ಸಾಗಿಸ್ತಾ ಇದ್ರು. ಅಂದ್ರೆ 181 ಕೋಟಿ ಕೆಜಿ ತೂಕದ್ದು. ಇದನ್ನ ಕೇಳಿ ಬಾಯಿ ತೆಗಿಬೇಡಿ. ಆವತ್ತು ಹಡಗಿನ ಜೊತೆ ಮುಳುಗೋಗಿದ್ದ ಚಿನ್ನವನ್ನ ಹುಡುಕೋದಕ್ಕೆ ಈಗ ತಜ್ಞರ ತಂಡ ರೆಡಿಯಾಗಿದೆ. ಮಲ್ಟಿಬೀಮ್ ಸರ್ವಿಸಸ್ ಅನ್ನೋ ಸಂಸ್ಥೆ ಮುಳುಗಿದ ಹಡಗುಗಳನ್ನ ಪತ್ತೆ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಸಂಸ್ಥೆಯ ತಂತ್ರಜ್ಞರು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹಡಗು ಎಲ್ಲಿ ಮುಳುಗಿರಬಹುದು ಅಂತ ಪತ್ತೆ ಮಾಡೋಕೆ ಹೊರಟಿದ್ದಾರೆ. ಅಷ್ಟು ದೊಡ್ಡ ಸಮುದ್ರದಲ್ಲಿ ಎಲ್ಲಿ ಅಂತ ಹುಡುಕೋದು? ಅದಕ್ಕೆ ಇಂಗ್ಲಿಷ್ ಚಾನೆಲ್ ಸುಮಾರು 200 ಚದರ ಮೈಲು ಪ್ರದೇಶವನ್ನ ಈ ಸಂಸ್ಥೆಯ ತಜ್ಞರು ಗುರುತು ಮಾಡಿಕೊಂಡಿದ್ದಾರೆ. ಈ ಭಾಗದಲ್ಲಿ ಮನುಷ್ಯ ಇಲ್ಲದ ನೌಕೆಗಳು ಹೋಗಿ ಸಂಶೋಧನೆ ಮಾಡುತ್ತೆ. ಸೋನಾರ್ ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಇಲ್ಲಿ ಬಳಸಲಾಗ್ತಿದೆ. ಅಕಸ್ಮಾತ್ ಈ ಹಡಗು ಪತ್ತೆ ಆದ್ರೆ ಅದರಿಂದ ಅಪಾರ ಪ್ರಮಾಣದ ಚಿನ್ನ ಹಾಗೂ ಬೆಳ್ಳಿ ಸಿಗುವುದಕ್ಕಿಂತ ಹೆಚ್ಚಾಗಿ ಹಡಗು ಹಾಗೂ ಅದರಲ್ಲಿ ಇರುವ ವಸ್ತುಗಳಿಗೆ ಐತಿಹಾಸಿಕ ಮೌಲ್ಯ ಇದೆ. ಸೊ ಒಂದು ವೇಳೆ ಹಡಗು ಪತ್ತೆಯಾಗಿ ಅದರಲ್ಲಿ ಏನೇ ಸಿಕ್ಕಿದ್ರೂ ಕೂಡ ಎಲ್ಲವೂ ಐತಿಹಾಸಿಕ ವಸ್ತುಗಳಾಗುತ್ತೆ. ಆದರೆ ಇದೆಲ್ಲ ಅಷ್ಟು ಸುಲಭ ಅಲ್ಲ. ಇಂಗ್ಲಿಷ್ ಚಾನೆಲ್ ಕಡಲ ಆಳಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡೋದು ಬಹಳ ಕಷ್ಟ ಇದೆ. ಈ ಸಮುದ್ರಕ್ಕೆ ಭಯಂಕರ ಕುಖ್ಯಾತಿ ಕೂಡ ಇದೆ. ಇದುವರೆಗೆ ಸಾಕಷ್ಟು ಹಡಗುಗಳು ಇಲ್ಲಿ ಮುಳುಗಡೆಯಾಗಿದೆ. ಒಂದೆರಡು ಹಡಗಲ್ಲ, ಸಾವಿರ ಲೆಕ್ಕದಲ್ಲಿ ಹಡಗುಗಳು ಮುಳುಗಿದೆ. ಇದನ್ನೆಲ್ಲ ಕೇಳಿದ ಮೇಲೆ ಹಡಗು ಹಾಗೂ ಚಿನ್ನ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಆಗೋದಿಲ್ಲ. ಸಿಕ್ಕಿದ್ರೆ ಅವರ ಅದೃಷ್ಟ ಅಷ್ಟೇ. ನೀವು ಮತ್ತೆ ಸಮುದ್ರದಲ್ಲಿ ಚಿನ್ನ ಸಿಗುತ್ತೆ ಅಂತ ಹುಡ್ಕೋದಕ್ಕೆ ಹೋಗಬೇಡಿ. ಬರೀ ಕಪ್ಪೆ ಚಿಪ್ಪಷ್ಟೇ ಸಿಗುತ್ತೆ ಆಮೇಲೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.